ಗೆಳೆಯರೇ, ನಾವು ಇವತ್ತು ಗೂಗಲ್ ಅಕೌಂಟ್ನ ಸ್ಟೋರೇಜ್ ಫುಲ್ ಆಗಿದ್ದರೆ ಅದನ್ನು ನಾವು ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೀನಿ. ಅಥವಾ ಗೂಗಲ್ ಫೋಟೋಸಲ್ಲಿ ನಮ್ಮ ಒಂದು ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದ್ದರೆ ಆ ಒಂದು ಸ್ಟೋರೇಜ್ನ ನಾವು ಈಸಿಯಾಗಿ ಕ್ಲಿಯರ್ ಮಾಡಬಹುದು ಯಾವ ರೀತಿ ಅಂತ ಹೇಳ್ತೀನಿ. ಮೊದಲು ಅದರಲ್ಲಿ ಬ್ಯಾಕಪ್ ಆಗಿರುವಂಥ ಒಂದು ಲಾಂಗ್ ಒಂದು ವಿಡಿಯೋಸ್ ಅಥವಾ ಇರ್ಬೋದು, ಅಥವಾ ಒಂದು 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 ಸ್ಟೋರೇಜ್ ಹಿಡಿಯುವಂಥ ಒಂದು ವಿಡಿಯೋಸ್ಗಳನ್ನ ಮೊದಲು ಕ್ಲಿಯರ್ ಮಾಡೋದನ್ನು ನಾನು ಹೇಳ್ತೀನಿ. ಇಲ್ಲಿ ಗೂಗಲ್ ಫೋಟೋಸ್ ಆ್ಯಪ್ನ ಮೊದಲು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಫೋಟೋಸ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಟೋರೇಜ್ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈಗ ಆಲ್ರೆಡಿ ಇದು ಫುಲ್ ಆಗಿಲ್ಲ. ಇಲ್ಲಿ ಫುಲ್ ಆಗಿದ್ರೆ ನಿಮ್ಮೊಂದು ಸ್ಟೋರೇಜ್ ಫುಲ್ ಅಂತ ರೆಡ್ ಕಲರ್ನಲ್ಲಿ ತೋರಿಸ್ತಾ ಇರುತ್ತೆ. ಇದನ್ನು ಕ್ಲಿಯರ್ ಮಾಡ್ಬೇಕಂದ್ರೆ ಇಲ್ಲಿ ಮೊದಲು ಮ್ಯಾನೇಜ್ ಸ್ಟೋರೇಜ್ ಅಂತ ಇಲ್ಲೇ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕಪ್ ಅನ್ನೋದು ಆಫ್ ಇದೆ ಸ್ನೇಹಿತರೆ, ಬ್ಯಾಕಪ್ ಆನ್ ಇದ್ರೆ ಮಾತ್ರ ಸ್ಟೋರೇಜ್ ಫುಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಮೊದಲು ಬ್ಯಾಕಪ್ನ ಆಫ್ ಮಾಡ್ಕೊಳ್ಳಿ, ಆನ್ ಇದ್ರೆ. ಈಗ ಬ್ಯಾಕಪ್ ಆಫ್ ಅಂತ ತೋರಿಸ್ತಾ ಇದೆ. ನಂತರದಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಸ್ಟೋರೇಜ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೋರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಆ್ಯಪ್ನಲ್ಲಿ ಜಾಸ್ತಿ ಸ್ಟೋರೇಜ್ ಇಟ್ಕೊಂಡಿದೆ ಅಂತ ನೀವು ನೋಡಬಹುದು. ಗೂಗಲ್ ಡ್ರೈವ್, ಜಿಮೇಲು ಅಥವಾ ಗೂಗಲ್ ಫೋಟೋಸ್ ಅಂತ 3 ಆ್ಯಪ್ ಇಲ್ಲಿ ಬರ್ತಾ ಇದೆ. 3ರಲ್ಲಿ ಯಾವುದಾದ್ರೂ ಒಂದು ಆ್ಯಪ್ ಅನ್ನೋದು ಸ್ಟೋರೇಜ್ನ ಜಾಸ್ತಿ ಹಿಡ್ಕೊಂಡಿರುತ್ತೆ. ಯಾವ ಆ್ಯಪ್ ಅಂತ ನೋಡ್ಕೊಳ್ಳಿ. ನಂತರದಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಯಾವ ಆ್ಯಪ್ ಸ್ಟೋರೇಜ್ ಜಾಸ್ತಿ ತೊಗೊಂಡಿದೆ ಅದೇ ಆ್ಯಪ್ನ ಓಪನ್ ಮಾಡ್ಕೋಬೇಕು. ನೀವು ಕೆಳಗಡೆ 3 ಆ್ಯಪ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾವ ಆ್ಯಪ್ ಸ್ಟೋರೇಜ್ ಜಾಸ್ತಿ ತೊಗೊಂಡಿದೆ ಅದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಅದರಲ್ಲಿ ಇರುವಂಥ ಫೈಲ್ಸ್ಗಳು ನಿಮಗೆ ಬೇಡವಂಥ ಫೈಲ್ಸ್ಗಳನ್ನೆಲ್ಲ ಡಿಲೀಟ್ ಮಾಡಿ. ಅಥವಾ ಎಲ್ಲವನ್ನು ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಆಲ್ ಡಿಲೀಟ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಡಿಲೀಟ್ ಅಂತ ಒಂದೇ ಒಂದು ಕ್ಲಿಕ್ನಲ್ಲಿ ಇಲ್ಲಿರುವಂಥ ಎಲ್ಲ ಫೈಲ್ಸ್ಗಳನ್ನ ಡಿಲೀಟ್ ಮಾಡ್ಬೋದು. ಅಥವಾ ಒಂದೊಂದಾಗಿ ನಿಮಗೆ ಬೇಕಾದಂಥ ಫೈಲ್ಸ್ಗಳನ್ನ ಇಟ್ಕೊಂಡು ಬೇಡವಂಥ ಫೈಲ್ಸ್ಗಳನ್ನ ಒಂದೊಂದಾಗಿ ಡಿಲೀಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಗೂಗಲ್ ಡ್ರೈವ್ನಲ್ಲಿ ಕೂಡ ಹೋಗಿ ಗೂಗಲ್ ಡ್ರೈವ್ನಲ್ಲಿ ನಿಮಗೆ ಬೇಡವಂಥ ಫೈಲ್ಸ್ಗಳು ಯಾವ್ಯಾವುದು ಇದೆ ಅಂತ ಒಂದು ಸಾರಿ ನೋಡ್ಕೊಂಡು ಇಲ್ಲಾಂದರೆ ಇಲ್ಲಿಂದ ಆಲ್ ಡಿಲೀಟ್ ಕೂಡ ನೀವು ಮಾಡಬಹುದು. ಗೂಗಲ್ ಡ್ರೈವ್ನಲ್ಲೂ ಕೂಡ ನೀವು ಆಲ್ ಡಿಲೀಟ್ ಮಾಡಬಹುದು. ಈ ರೀತಿ ನೀವು ಒಂದು ಗೂಗಲ್ ಸ್ಟೋರೇಜ್ನ ಒಂದು ಕ್ಲಿಯರ್ ಮಾಡಬಹುದು.